ಹಾಯ್ ಹಲೋ ಎವ್ರಿವನ್, ಎಲ್ಲರೂ ಹೋಗಿದ್ರೆ ವೆಲ್ಕಮ್ ಟು ಮೈ ಚಾನಲ್ ವಿಜಯ ಡೈರೀಸ್. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ನನ್ನ ವೀಡಿಯೋಸ್ನ ಫಾಲೋ ಮಾಡಿ ತುಂಬ ಜನ ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ನ ಸ್ಟಾರ್ಟ್ ಮಾಡಿದ್ದೀರಾ ಅಲ್ವಾ. ಅವರೆಲ್ರಿಗೂ ಸುಮಾರು ಜನಕ್ಕೆ ಒಂದು ಪ್ರಾಬ್ಲಮ್ ಆಗಿದೆ. ಅದು ಹೇಗೆ ಮಾಡ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ. ಅವ್ರು ಅಲ್ಲದೇ ಇರೋ ಅಕೌಂಟು ಅವ್ರ ಮೀಶೋ ಕ್ರಿಯೇಟರ್ ಕ್ಲಬ್ಬಿಗೆ ಕನೆಕ್ಟ್ ಆಗಿದೆ ಅಂತೆ. ನನಗೆ ತುಂಬ ಜನ ಡಿ ಎಮ್ ಮಾಡಿದ್ದೀರಾ. ಸಾಧ್ಯವಾದವ್ರಿಗೆ ರಿಪ್ಲೈ ಮಾಡಿದ್ದೀನಿ. ಒಬ್ರಿಗೆ ಕೂಡ ಅದನ್ನ ಅಂದರೆ ಅವ್ರು ಡೈರೆಕ್ಟಾಗಿ ಕಾಂಟ್ಯಾಕ್ಟೇ ಮಾಡಿದ್ರು ಡಿ ಎಮ್ ಮೂಲಕ ನಂಬರ್ ತೊಗೊಂಡು. ಅವ್ರಿಗೆ ಅದನ್ನು ಸಾಲ್ವ್ ಕೂಡ ಮಾಡಿದ್ದೀನಿ. ಆ್ಯಂಡ್ ಇನ್ನು ಯೂಟ್ಯೂಬಲ್ಲಿ ಒಂದಿಬ್ಬರು ಮೆಸೇಜ್ ಹಾಕಿದ್ದೀರಾ ಆ್ಯಂಡ್ ಡಿ ಎಮ್ ಮಾಡ್ತಾನೇ ಇದ್ದೀರಾ, ನಮಗೆ ಈ ರೀತಿ ಪ್ರಾಬ್ಲಮ್ ಆಗಿದೆ ಅಂತೇಳಿ. ಅವ್ರಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನಗೂ ಗೊತ್ತಿಲ್ಲ ಇದು ಯಾವ ರೀತಿಯ ಅವ್ರಿಗೆ ಈ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಅಂತೇಳಿ. ಅದು ಅವರ ಇನ್ಸ್ಟಾಗ್ರಾಮಲ್ಲಿ ಅವ್ರ ಅಕೌಂಟೇ ಅಲ್ವಂತೆ, ಅದು ಕನೆಕ್ಟ್ ಆಗಿದೆ. ಅಂದರೆ ಹೊಸ ಅಕೌಂಟು ಕನೆಕ್ಟ್ ಆಗಿದೆ. ಅವ್ರೇನು ಪ್ರೆಸೆಂಟ್ ಅಕೌಂಟ್ ಇದೆ ಅದು ಕನೆಕ್ಟ್ ಆಗಿಲ್ಲ. ನಿಮಗೆ ಯಾವ ಅಕೌಂಟ್ ಕನೆಕ್ಟ್ ಆಗಿದೆ, ನಮ್ಮದು ಪ್ರೆಸೆಂಟ್ ಅಂದರೆ ನಮ್ಮ ಅಕೌಂಟೇ ಕನೆಕ್ಟ್ ಆಗಿದೆಯಾ ಅಥವಾ ಹೊಸ್ದಾಗಿ ಯಾವುದಾದ್ರೂ ಬೇರೆ ಕ್ರಿಯೇಟ್ ಆಗಿದೆಯಾ ಅಂತ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ಹೇಳಿ ನಾನಿಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಅದನ್ನು ನೋಡಿಕೊಂಡು ನೀವು ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಏನಾದರೂ ಹೊಸ್ದಾಗಿ ಬೇರೆ ಅಕೌಂಟು ಕನೆಕ್ಟ್ ಆಗಿದ್ದರೆ ನಿಮಗೆ ನಿಮ್ಮ ಏನು ಪ್ರೆಸೆಂಟ್ ಅಕೌಂಟ್ ಇರುತ್ತೆ ನಿಮ್ಮದು ಇನ್ಸ್ಟಾಗ್ರಾಮಲ್ಲಿ, ಅದಕ್ಕೆ ನೀವು ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ ವೀಡಿಯೋಸ್ನ ಮಾಡಿ ಹಾಕ್ತಾ ಇರ್ತೀರಾ. ಅದು ನಿಮಗೆ ಆಟೋ ಡಿ ಎಮ್ ಕ್ರಿಯೇಟ್ ಆಗಲ್ಲ, ಓಕೆನಾ. ಇಲ್ಲೋಗಿ ಆಟೋ ಡಿ ಎಮ್ ಕ್ರಿಯೇಟ್ ಮಾಡಲಿಕ್ಕೆ ನೀವು ಪೋಸ್ಟ್ನ ಹುಡುಕ್ತೀರಾ, ಬಟ್ ಅಲ್ಲಿ ಪೋಸ್ಟ್ ಬರ್ತಿಲ್ಲ. ಈ ಸಮಸ್ಯೆನೂ ಕೇಳ್ತಾ ಇದ್ದೀರಾ. ಇದರಿಂದನೇ ಈ ಸಮಸ್ಯೆ ಬರೋದು, ಓಕೆನಾ. ನಿಮ್ಗೇನಾದರೂ ಬೇರೆ ಅಕೌಂಟು ಕನೆಕ್ಟ್ ಆಗಿದ್ದರೆ ಈ ರೀತಿ ಪೋಸ್ಟ್ ಬರೋದಿಲ್ಲ, ಓಕೆನಾ. ಇದಕ್ಕೆ ಈ ಸೊಲ್ಯೂಷನ್ನ ಹೇಳ್ತಾ ಇದ್ದೀನಿ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಓಕೆನಾ. ಸ್ಕಿಪ್ ಮಾಡಿ ನೋಡಿದಾಗ ನಿಮಗೆ ಕ್ಲಿಯರಾಗಿ ಅರ್ಥ ಆಗೋದಿಲ್ಲ. ಸ್ಕಿಪ್ ಮಾಡ್ದೇ ವಿಡಿಯೋನ ನೋಡಿ, ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಏನು ಹೇಳ್ತೀನಿ ಅಂತ ಹೇಳಿ. ಇಲ್ಲಿ ಯಾವ ರೀತಿ ಅಕೌಂಟ್ನ ಕಂಡುಹಿಡ್ಕೊಳ್ಳೋದು ಅಂತ ಹೇಳಿ ಸ್ಕ್ರೀನ್ ರೆಕಾರ್ಡಲ್ಲಿ ತೋರಿಸಿದ್ದೀನಿ, ನೋಡ್ಕೊಳ್ಳಿ. ನಿಮ್ಗೆ ಏನಾದರೂ ಅಕಸ್ಮಾತ್ ಬೇರೆ ಅಕೌಂಟ್ ಕನೆಕ್ಟ್ ಆಗಿದೆ ಅಂತ ಗೊತ್ತಾದರೆ ಈ ಸ್ಟೆಪ್ನ ಫಾಲೋ ಮಾಡಿ, ಓಕೆನಾ. ಫಸ್ಟು ನೀವು ಮಾಡಬೇಕಾಗಿರೋದು, ನಿಮ್ಮ ಪ್ರೆಸೆಂಟ್ ಅಂದರೆ ನಿಮ್ಮ ಏನು ಕರೆಕ್ಟಾಗಿರೋ ಅಕೌಂಟ್ ಇದೆ ಅದರದ್ದು ಫಸ್ಟು ಪಾಸ್ವರ್ಡ್ನ ಚೇಂಜ್ ಮಾಡಬೇಕು, ಓಕೆನಾ. ಪಾಸ್ವರ್ಡ್ನ ಚೇಂಜ್ ಮಾಡೋದು ಹೇಗೆ ಅಂತೇಳಿ ವಿಡಿಯೋನ ಮಾಡಿದ್ದೀನಿ. ನೀವು ವಿಡಿಯೋನ ನೋಡಿ ಮಾಡ್ಕೋಬೋದು, ಅಥವಾ ನಿಮಗೆ ಗೊತ್ತಿದ್ದರೆ ಮಾಡ್ಕೊಳ್ಳಿ. ನಿಮಗೇನಾದರೂ ಕರೆಕ್ಟ್ ಪಾಸ್ವರ್ಡ್ ಗೊತ್ತಿದ್ದರೆ ಓಕೆ. ಗೊತ್ತಿಲ್ಲ ಅಂತ ಅಂದರೆ ಫರ್ಗೆಟ್ ಪಾಸ್ವರ್ಡ್ನ ಕೊಟ್ಟು ನೀವು ಫಸ್ಟು ಪಾಸ್ವರ್ಡ್ನ ಚೇಂಜ್ ಮಾಡ್ಕೊಳ್ಳಿ, ನಿಮ್ಮ ಪ್ರೆಸೆಂಟ್ ಅಕೌಂಟು, ಓಕೆನಾ. ಪ್ರೆಸೆಂಟ್ ಅಕೌಂಟು ನಿಮ್ಮದು ಪಾಸ್ವರ್ಡ್ನ ಚೇಂಜ್ ಆದಮೇಲೆ ನೆಕ್ಸ್ಟು ನೀವು ಮಾಡಬೇಕಾಗಿರೋದು ಮೀಶೋ ಆ್ಯಪ್ಗೆ ಹೋಗಬೇಕು. ಮೀಶೋ ಆ್ಯಪ್ನ ನೀವು ಡೈರೆಕ್ಟಾಗಿ ಡಿಲೀಟ್ ಮಾಡಬೇಡಿ. ಫಸ್ಟು ನೀವು ಲಾಗೌಟ್ನ ಮಾಡಿ, ಓಕೆನಾ. ಲಾಗೌಟ್ ಮಾಡೋದು ಹೇಗೆ ಅಂತೇಳಿ ಬೇಕಾದರೆ ಸ್ಕ್ರೀನಲ್ಲಿ ವಿಡಿಯೋನ ಹಾಕ್ತೀನಿ, ನೋಡಿಕೊಂಡು ನೀವು ಮೀಶೋ ಆ್ಯಪ್ನ ಫಸ್ಟು ಲಾಗೌಟ್ ಮಾಡಿ ಅದನ್ನು ಡಿಲೀಟ್ ಮಾಡಿ. ಮೀಶೋ ಆ್ಯಪ್ನ ಡಿಲೀಟ್ ಮಾಡಿಬಿಡಿ. ಮಾಡಿಬಿಟ್ಟು ನೆಕ್ಸ್ಟು ನೀವು ಫಸ್ಟು ಪಾಸ್ವರ್ಡ್ನ ಚೇಂಜ್ ಮಾಡ್ತೀರಾ, ಆಮೇಲೆ ಮೀಶೋನ ಲಾಗೌಟ್ ಮಾಡ್ತೀರಾ, ಮತ್ತು ಮೀಶೋನ ಡಿಲೀಟ್ ಮಾಡ್ತೀರಾ. ಮತ್ತು ಮೀಶೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಮೀಶೋ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಮತ್ತೆ ನೀವು ಹೊಸದಾಗಿ ಲಾಗಿನ್ ಆಗಬೇಕು, ಓಕೆನಾ. ಯಾವುದಕ್ಕೆ, ನೀವು ಜಸ್ಟು ನಿಮ್ಮ ಅಕೌಂಟಿಗೆ, ಮೀಶೋ ಕ್ರಿಯೇಟರ್ ಕ್ಲಬ್ಬಿಗಲ್ಲ, ಜಸ್ಟ್ ನೀವು ಮೀಶೋ ಅಕೌಂಟಿಗೆ ಲಾಗಿನ್ ಆಗಬೇಕು. ನೀವು ಮುಂಚೆ ಯಾವ ನಂಬರ್ ಕೊಟ್ಟು ನೀವು ಲಾಗಿನ್ ಆಗಿರ್ತೀರಾ ಆ ನಂಬರ್ನ ಮತ್ತೆ ಕೊಡಬಾರ್ದು, ಓಕೆನಾ. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ಆ ನಂಬರ್ನ ಕೊಟ್ಟರೆ ಅದು ಆಗೋದಿಲ್ಲ, ಓಕೆನಾ. ನೀವು ಅದೇ ನಂಬರ್ನ ಕೊಡಬೇಕು ಅಂದರೆ ನನಗೆ ಗೊತ್ತಿಲ್ಲ ಅದು ಬೇರೆ ಆಪ್ಷನ್ ಏನಂತ. ನೀವು ಓಲ್ಡ್ ನಂಬರ್ನ ಕೊಡಬಾರ್ದು, ಓಕೆನಾ. ಓಲ್ಡ್ ನಂಬರಾಗಿ ಕೊಟ್ಟರೆ ನೀವು ಏನು ಮುಂಚೆ ಯಾವುದೋ ಬೇರೆದು ಅನ್ನೆಸೆಸರಿ ಅಕೌಂಟ್ ಏನು ಕನೆಕ್ಟ್ ಆಗಿದೆ ಮೀಶೋ ಕ್ರಿಯೇಟರ್ ಕ್ಲಬ್ಬಿಗೆ ಅದೇ ಬಂದುಬಿಡುತ್ತೆ, ಓಕೆನಾ. ಅದೇ ಬರುತ್ತೆ. ಸೊ ಹಾಗಾಗಿ ನೀವು ಹೊಸದಾಗಿ ನೀವು ಇನ್ನೊಂದು ನಂಬರ್ನ ಕೊಟ್ಕೋಬೇಕು. ನಿಮ್ಮ ಫ್ಯಾಮಿಲಿ ನಂಬರ್ ಆದರೂ ಕೊಟ್ಕೋಬೋದು, ನಿಮ್ಮ ಅಪ್ಪ ಅಮ್ಮ ಯಾರ ನಂಬರ್ ಆದರೂ ಕೊಟ್ಕೋಬೋದು. ಆ್ಯಂಡ್ ನಿಮ್ಮ ಹಸ್ಬೆಂಡ್ ನಂಬರ್ ಏನಾದರೂ ಕೊಡ್ಬೋದು, ಅಥವಾ ಹುಡುಗರಾಗಿದ್ದರೆ ನಿಮ್ಮ ವೈಫ್ ನಂಬರ್ ಆದರೂ ಕೊಡ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿಲಿ ನಿಮ್ಮ ಏನು ಮನೇಲಿ ಇರ್ತಾರೆ ಅವ್ರದ್ದು ಇನ್ನೊಂದು ನಂಬರ್ನ ಕೊಟ್ಕೊಳ್ಳಿ, ಅಥವಾ ನಿಮ್ಮದೇ ಏನಾದರೂ ಇನ್ನೊಂದು ನಂಬರ್ ಇದ್ದರೆ ಅದನ್ನು ಕೂಡ ನೀವು ಕೊಟ್ಕೋಬೋದು, ಓಕೆನಾ. ಕೊಟ್ಕೊಂಡು ಹೊಸದಾಗಿ ಮೀಶೋಗೆ ಲಾಗಿನ್ ಆಗಿ, ಮೀಶೋ ಅಕೌಂಟ್ನ ಜಾಯ್ನ್ ಆಗಿ, ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಮೀಶೋ ಅಕೌಂಟ್ನ ಲಾಗಿನ್ ಆದಮೇಲೆ ನೆಕ್ಸ್ಟು ನೀವು ಓಲ್ಡ್ ಅಲ್ಲ, ನಿಮ್ಮ ಏನು ಪ್ರೆಸೆಂಟು ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಇರುತ್ತೆ ಅದರಲ್ಲಿ ಹೋಗಿ ಮತ್ತೆ ಕನೆಕ್ಟ್ ಆಗೋಕ್ಕೆ ಟ್ರೈ ಮಾಡಿ. ಗೊತ್ತಲ್ಲ, ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಯಾವ ರೀತಿ ಕನೆಕ್ಟ್ ಆಗೋದು ಅಂತೇಳಿ ನಾನು ಪಾರ್ಟ್ 1 ವಿಡಿಯೋದಲ್ಲೇ ತಿಳಿಸ್ಕೊಟ್ಟಿದ್ದೀನಿ. ನೀವು ಸೇಮ್ ಏನು ಮೀಶೋ ಕ್ರಿಯೇಟರ್ ಕ್ಲಬ್ ಅಂತೇಳಿ ಇನ್ಸ್ಟಾಗ್ರಾಮ್ ಆ್ಯಪಲ್ಲಿ ಹೋಗಿ ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಸರ್ಚ್ ಮಾಡಬೇಕು.
ಅಲ್ಲಿ ಸರ್ಚ್ ಮಾಡಿದ್ಮೇಲೆ ಅವ್ರದ್ದು ಮೀಶೋ ಕ್ರಿಯೇಟರ್ ಕ್ಲಬ್ದು ಪ್ರೊಫೈಲ್ನ ಓಪನ್ ಮಾಡ್ಕೋಬೇಕು. ಅಲ್ಲಿ ಮೋರ್ ಅಂತ ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ಕೆಳಗಡೆ ಜಾಯಿನ್ ಕ್ರಿಯೇಟರ್ ಕ್ಲಬ್ ಅಂತ ಬರುತ್ತೆ. ಈ ರೀತಿ ಬರ್ದೇ ಇರೋರ್ಗೂ ಕೂಡ ಇನ್ನೊಂದು ವಿಡಿಯೋನ ಮಾಡಾಕಿದ್ದೀನಿ, 2ನೇ ಮೆಥಡಲ್ಲಿ ಯಾವ ರೀತಿ ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಜಾಯ್ನ್ ಆಗೋದು ಅಂತ ಹೇಳಿ. ಅದನ್ನು ಕೂಡ ನೀವು ಕ್ಲಿಯರಾಗಿ ನೋಡಿಕೊಂಡು ಜಾಯ್ನ್ ಆಗ್ಬೋದು. ನೀವು ಕ್ರೋಮು ಅಥವಾ ಗೂಗಲ್ಗೆ ಹೋಗಿ ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಸರ್ಚ್ ಮಾಡಿದ್ರೆ ಅಲ್ಲಿ ಫಸ್ಟ್ ಏನು ವೆಬ್ಸೈಟ್ ಬರುತ್ತೆ ಅಫಿಲಿಯೇಟಿಂಗ್ ಅಂತ ಹೇಳಿ, ಅದರ ಮೂಲಕ ಹೋಗಿ ನೀವು ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಸೇಮ್ ಮೆಥಡ್ ಇರುತ್ತೆ, ನೀವು ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಜಾಯ್ನ್ ಆಗಿ. ಓಕೆನಾ? ಇಷ್ಟು ಮಾಡಿದಾಗ ನಿಮ್ಮದು ಏನು ಯಾವುದೋ ಅನ್ನೆಸೆಸರಿ ನಿಮ್ಮದು ಅಕೌಂಟು ನಿಮ್ಮ ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಆ್ಯಡ್ ಆಗಿತ್ತೋ ಅದು ಹೋಗುತ್ತೆ. ಓಕೆನಾ? ನೀವು ಈ ರೀತಿ ಬೇರೆ ನಂಬರ್ನ ಕೊಟ್ಕೊಂಡು ಮೊಬೈಲ್ ನಂಬರ್ನ ನೀವು ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಹೊಸದಾಗಿ ಜಾಯ್ನ್ ಆಗಬೇಕು. ಆವಾಗ ನಿಮಗೆ ಆಟೋ ಡಿ ಎಮ್ ಮಾಡಲಿಕ್ಕೆ ನೀವು ಏನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ನ ಹಾಕಿರ್ತೀರ ಅದು ಶೋ ಆಗುತ್ತೆ. ನೀವಿಲ್ಲಿ ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಯಾವುದೋ ಅಕೌಂಟು ಇನ್ಸ್ಟಾಗ್ರಾಮ್ ಐ ಡಿ ಲಾಗಿನ್ ಆಗಿದೆ, ಕನೆಕ್ಟ್ ಆಗಿದೆ, ಬಟ್ ನೀವಿಲ್ಲಿ ನಿಮ್ಮ ಪ್ರೆಸೆಂಟ್ ಇನ್ಸ್ಟಾಗ್ರಾಮ್ ಐ ಡಿಗೆ ನೀವು ಪೋಸ್ಟ್ಗಳನ್ನ ಹಾಕ್ತಾ ಇದ್ದೀರಾ. ಇಲ್ಲಿ ಆಟೋ ಡಿ ಎಮ್ ಕ್ರಿಯೇಟ್ ಮಾಡೋಕ್ಕೆ ಹೋಗ್ತಾ ಇದ್ದೀರಾ, ಬಟ್ ಅಲ್ಲಿ ಪೋಸ್ಟು ಶೋ ಆಗ್ತಿಲ್ಲ. ಇದು ತುಂಬ ಜನಕ್ಕೆ ಪ್ರಾಬ್ಲಮ್ ಆಗಿದೆ. ಓಕೆನಾ? ಇಷ್ಟು ಮಾಡಿದ್ರೆ ನಿಮಗೆ ಕ್ಲಿಯರ್ ಆಗುತ್ತೆ. ಓಕೆನಾ? ನನಗೂ ಇದು ಗೊತ್ತಿರಲಿಲ್ಲ, ಒಬ್ಬರು ಟ್ರೈ ಮಾಡಿದ್ದಾರೆ, ಟ್ರೈ ಮಾಡಿ ಅವ್ರಿಗೆ ಸಕ್ಸಸ್ ಆದಮೇಲೆ ನಾನು ನಿಮಗೆ ಇದನ್ನು ಹೇಳ್ತಾ ಇದ್ದೀನಿ. ಓಕೆನಾ? ಅವ್ರಿಗೂ ಅಲ್ಲಿ ಹಾಕ್ತೀನಿ ಅವ್ರ ಮೆಸೇಜು ನೋಡಿ. ಅವರು ಟ್ರೈ ಮಾಡಿದ್ದಾರೆ, ಅವ್ರಿಗೆ ಅದು ಫುಲ್ ಅಂದರೆ ನಾನು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿದರು. ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಡಿ ಎಮ್ ಮಾಡಿ ಪ್ಲೀಸ್ ನನಗೆ ಕಾಂಟ್ಯಾಕ್ಟ್ ನಂಬರೇ ಕೊಡಿ ಅಕ್ಕ, ನಾವು ನಿಮ್ಮನ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ತೀವಿ ಅಂತೇಳಿ ನಂಬರ್ನ ತೊಗೊಂಡು ಅವ್ರಿಗೆ ತುಂಬ ಸಮಸ್ಯೆ ಆಗಿತ್ತಂತೆ. ಅಂದರೆ ಪೋಸ್ಟ್ನ ಹಾಕಿದ್ದಾರೆ ವೀಡಿಯೋಸ್ನ, ಅವ್ರ ವೀಡಿಯೋಸ್ಗೆ ಲಿಂಕ್ ಅಂತ ಕಮೆಂಟ್ ಮಾಡಿದ್ದಾರೆ. ಪಾಪ ಅವ್ರಿಗೆ ಅದು ಕ್ರಿಯೇಟ್ ಮಾಡೋಕ್ಕಾಗಿಲ್ಲ, ಅವ್ರಿಗೆ ಲಿಂಕ್ ಹೋಗಿಲ್ಲ. ಓಕೆನಾ? ಸೊ ಹಾಗಾಗಿ ಅವರು ಆ ವಿಡಿಯೋನೇ ಡಿಲೀಟ್ ಮಾಡಿಬಿಟ್ರಂತೆ. ಸೊ ಹಾಗಾಗಿ ಈ ರೀತಿ ನನಗೆ ಪ್ರಾಡಕ್ಟ್ಗಳನ್ನ ತರಿಸ್ಕೊಬಿಟ್ಟಿದ್ದೀನಿ ಮೀಶೋಯಿಂದ, ನಾನು ರಿಟರ್ನ್ ಹಾಕ್ಬೇಕಾ ಏನು ನನಗೆ ಕನ್ಫ್ಯೂಸ್ ಆಗ್ತಾ ಇದೆ, ಪ್ಲೀಸ್ ನನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದರು. ಸೊ ಹಾಗಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಇದು ಪ್ರಾಬ್ಲಮ್ ಕ್ಲಿಯರ್ ಆಗಿದೆ. ಈ ರೀತಿ ಯಾರಿಗಾದ್ರೂ ನೀವು ಇನ್ಸ್ಟಾಗ್ರಾಮ್ಗೆ ಪೋಸ್ಟ್ ಹಾಕಿದ್ದೀರಾ ಬಟ್ ನಿಮ್ಮ ಮೀಶೋ ಕ್ರಿಯೇಟರ್ ಕ್ಲಬ್ಬಲ್ಲಿ ಆ ಪೋಸ್ಟು ಶೋ ಆಗ್ತಿಲ್ಲ ಅಂತ ಹೇಳಿದರೆ ಈ ಸಮಸ್ಯೆ ಆಗಿರುತ್ತೆ. ಓಕೆನಾ? ಇದನ್ನು ಕ್ಲಿಯರಾಗಿ ಅರ್ಥ ಮಾಡಿಕೊಂಡು ಎಲ್ಲೂ ನೀವು ಸ್ಕಿಪ್ ಮಾಡ್ದೇನೆ ವಿಡಿಯೋನ ನೋಡಿದರೆ ನಿಮಗೆ ಇದು ಪೂರ್ತಿ ಅರ್ಥ ಆಗಿರುತ್ತೆ. ಓಕೆನಾ? ಇನ್ನೇನಾದರೂ ನಿಮಗೆ ಸಮಸ್ಯೆ ಆಗಿದರೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿಲಿ ಕೂಡ ನೀವು ನನಗೆ ಡಿ ಎಮ್ ಮಾಡ್ಬೋದು, ಆ್ಯಂಡ್ ಯೂಟ್ಯೂಬಲ್ಲಿ ಕೂಡ ನನಗೆ ಕಮೆಂಟ್ ಮಾಡಿ ನೀವು ಕೇಳ್ಕೊಬೋದು. ನನಗೆ ಏನು ಗೊತ್ತಿರುತ್ತೋ ಅದನ್ನು ನಿಮಗೆ ಸಾಲ್ವ್ ಮಾಡೋಕ್ಕೆ ಪ್ರಯತ್ನನ ಪಡ್ತೀನಿ. ಓಕೆನಾ? ನನಗೆ ಗೊತ್ತಿಲ್ಲ ಅಂತ ಹೇಳಿದರೆ ನೀವು ಬೇರೆಯವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಪಾಪ ಅವ್ರು ಹೇಳ್ತಾಯಿದ್ರು ಬೇರೆಯವ್ರನ್ನ ಕೂಡ ಇದೇ ರೀತಿ ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ ಮಾಡೋರಿಗೆ ಬೇರೆಯವ್ರನ್ನ ಕೂಡ ಕಾಂಟ್ಯಾಕ್ಟ್ ಮಾಡಿದ್ರಂತೆ. ಅವರು ಈ ರೀತಿ ಅಮೌಂಟ್ ಕೊಟ್ಬಿಟ್ಟು ಜಾಯ್ನ್ ಆಗಿ ನಾವು ನಿಮ್ಮ ಪ್ರಾಬ್ಲಮ್ನ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ರಂತೆ. ಸೊ ಹಾಗಾಗಿ ಅವರು ಈ ಪ್ರಾಬ್ಲಮ್ನ ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಓಕೆನಾ? ನನಗಂತೂ ತುಂಬಾ ಖುಷಿ ಆಯಿತು, ನನ್ನಿಂದ ಯಾರಿಗೋ ಒಬ್ರಿಗೆ ಹೆಲ್ಪ್ ಆಗ್ತಿದೆ ಅಂತಂದರೆ ನಂಗೆ ತುಂಬಾ ಖುಷಿ ಇದೆ. ಯಾಕಂದರೆ ನಾನೂ ಕೂಡ ಏನೂ ಗೊತ್ತಿಲ್ಲ, ತುಂಬ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಿಕೊಂಡು ನನಗೆ ತುಂಬ ಸರ್ಚ್ ಮಾಡಿ ತಿಳ್ಕೊಂಡು ಇದಲ್ಲ ಅದು ಅದಲ್ಲ ಇದು ಯಾವ ರೀತಿ ಮಾಡೋದು ಅಂತೇಳಿ ತುಂಬಾ ಸರ್ಚ್ನ ಮಾಡಿ ತಿಳ್ಕೊಂಡು ಏನೇ ಪ್ರಾಬ್ಲಮ್ ಆದ್ರೂ ಅದನ್ನು ಏನಂತಾರೆ ಹುಡುಕಿ ಅದನ್ನು ಕ್ಲಿಯರ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಹಾಗಾಗಿ ನಿಮ್ಗಳಿಗೂ ಏನಾದರೂ ಈ ರೀತಿ ಸಮಸ್ಯೆ, ನಾನು ಕೂಡ ಅಷ್ಟೇ, ನನಗೆ ಎಷ್ಟೊಂದು ಸಮಸ್ಯೆ ಆದಾಗ ತುಂಬ ಜನನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ, ಯಾರೂ ರಿಪ್ಲೈ ಕೂಡ ಮಾಡೋದಿಲ್ಲ. ಆ್ಯಂಡ್ ರಿಪ್ಲೈ ಮಾಡಿದ್ರೆ ಏನು ಹೇಳ್ತಾರೆ, ಇಷ್ಟು ಅಮೌಂಟ್ ಕಟ್ಟಿ ಈ ಡೇಟಿಗೆ ಕ್ಲಾಸ್ಗೆ ಜಾಯ್ನ್ ಆಗಿ ಅಂತೇಳಿ ಮೆಸೇಜ್ನ ಕಳಿಸ್ತಾರೆ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಒಂದಷ್ಟು ಜನಕ್ಕೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಯಾರ್ಯಾರಿಗೆ ಯೂಸ್ಫುಲ್ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಒಂದು ಲೈಕ್ ಮಾಡಿ. ಇದೇ ರೀತಿ ಇನ್ನಷ್ಟು ಯೂಸ್ಫುಲ್ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನನಗೆ ಹೇಗೆ ಮಾತಾಡಬೇಕು ಗೊತ್ತಾಗ್ತಿಲ್ಲ, ನನಗೆ ಎಷ್ಟು ತಿಳುವಳಿಕೆ ಇದೆಯೋ ಅದನ್ನು ಮಾತಾಡಿ ನಿಮಗೆ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಆ್ಯಂಡ್ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.